ರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೇಳ್ತೀರಿ? ಸರ್, ಈಗ ನಾವು 25ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ಸಭೆ ಮಾಡಿದ್ದೇವೆ. ಆ ಪ್ರತಿಭಟನೆ ಸಭೆಯಲ್ಲಿ ಒಂದು 3,000ಕ್ಕೂ ಹೆಚ್ಚು ಜನಗಳು ನಮ್ಮ ಸಭೆಯಲ್ಲಿ ಸೇರಿದರು. ಅಬಕಾರಿ ಅಧಿಕಾರಿಗಳು ನಾವು ಪ್ರಮೋಷನಿಗೆ, ಟ್ರಾನ್ಸ್ಫರಿಗೆ ಹಣ ಕೊಟ್ಟು ಮಾಡ್ಕೊಳ್ತಾ ಇದ್ದೇವೆ, ಆದ್ದರಿಂದ ನಮಗೆ ಜಾಸ್ತಿ ಲಂಚ ಕೊಡಿ ಅಂತ ಹೇಳ್ತಾರೆ ಅನ್ನೋದನ್ನು ನಾವು ಒಂದು 3,000ಕ್ಕೂ ಮಿಕ್ಕಿದ ಒಂದು ಸನ್ನದ್ಧದಾರರು ಮಿಕ್ಕಿದೆ ಅಂತ ಸಭೆಯಲ್ಲಿ ನಾವು ಅದನ್ನು ಖಾತ್ರಿಪಡಿಸಿರ್ತೇವೆ. ಅದು ಬಿಟ್ಟರೆ ನಾವು ಎಂದೂ ಕೂಡ ಯಾರೂ ಕೂಡ ಚುನಾವಣೆಗೆ ಅಥವಾ ಸರ್ಕಾರಕ್ಕೆ 500, 700, 900 ಕೋಟಿ ಹಣ ನೀಡಿದ್ದೀವಿ ಅಂತೇಳಿ ನಾವು ಎಲ್ಲೂ ಹೇಳಿದ್ದಿಲ್ಲ, ಯಾರೂ ಹೇಳಲಿಲ್ಲ. ಇದನ್ನು ಚುನಾವಣಾ ರಾಜ್ಯಕ್ಕೆ ಬಳಸಿಕೊಳ್ಳುತ್ತಿರುವುದು ಬಹಳ ಒಂದು ಬೇಸರದ ವಿಷಯ ಇದು. ಯಾಕೆಂತ ಹೇಳಿದರೆ ನಾವು ವ್ಯವಹಾರಸ್ಥರು ಸ್ವಾಮಿ, ನಾವು ಯಾಕೆ ಈ ಚುನಾವಣೆಗಳಿಗೆ ನಾವು ಹಣ ಕೊಡ್ತೇವೆ? ನಾವು ಹಿಂದಿನ ಸರ್ಕಾರ ಇದ್ದಾಗಲೂ ಕೂಡ ನಾವು ಇದನ್ನು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೆವು. ಆ ಸರ್ಕಾರದಲ್ಲೂ ಕೂಡ ಪ್ರಮೋಷನು, ಟ್ರಾನ್ಸ್ಫರ್ಗಳಿಗೆ ಹಣ ತೆಗೆದುಕೊಂಡದ್ದು ಎಲ್ಲರಿಗೆ ಗೊತ್ತಿಲ್ವಾ? ಇದು 15 ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಇದೇನು ಹೊಸದಾಗಿ ನಡ್ಕೊಂಡು ಬಂದಿರುವಂಥದ್ದಲ್ಲ. ಇದು ಈಗ ಉಲ್ಬಣ ಆಗಿದೆ. ಉಲ್ಬಣ ಆದದ್ದರಿಂದ ನಾವು ಅದನ್ನು ಹೇಳ್ತಾ ಇದ್ದೀವಿ. ಬಿಟ್ಟರೆ ಇದನ್ನು ಒಂದು ದಯವಿಟ್ಟು ಚುನಾವಣಾ ರಾಜಕೀಯಕ್ಕೆ ನೀವುಗಳು ಉಪಯೋಗ ಮಾಡಿಕೊಳ್ಬೇಡಿ. ನಾವು ಯಾರಿಗೂ ಚುನಾವಣಾ ರಾಜಕೀಯಕ್ಕೆ ಹಣವನ್ನು ಕೊಟ್ಟಿದ್ದಿಲ್ಲ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲರಿಗೂ ಗೊತ್ತಿಲ್ವಾ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಅಬಕಾರಿ ಮಂತ್ರಿ ಆಗಿದ್ದಾಗ ನಮ್ಮ ಯಾವುದು ಮಾರ್ಜಿನನ್ನು 20ರಿಂದ 10ಕ್ಕೆ ಯಾಕೆ ಇಳಿಸಿದ್ದು ಎಲ್ರಿಗೂ ಗೊತ್ತಿಲ್ವಾ? ಯಾಕೆ ಇಳಿಸಿದ್ದಂತ ಎಲ್ರಿಗೂ ಗೊತ್ತಿಲ್ವಾ? ಇಡೀ ಅಬಕಾರಿ ಉದ್ಯಮಕ್ಕೆ ಇದು ಗೊತ್ತಿದೆ. ಆದ್ದರಿಂದ ನಾನು ಜನಪ್ರತಿನಿಧಿಗಳಿಂದ ಒಂದು ವಿನಂತಿ, ನಮ್ಮ ಉದ್ಯಮದಲ್ಲಿ ಬೆಂಕಿ ಬಿದ್ದಿದೆ. ಸರ್ಕಾರದಲ್ಲಿ ನಾವು ಇದನ್ನು ನಂದಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಬೆಂಕಿ ನಂದಿಸಬೇಡಿ. ನಾನೊಂದು ಬೀಡಿ ಹಚ್ಕೊಳ್ತೇನೆ, ನಮ್ಮ ಈ ಕಡೆ ಹೇಳ್ತಾರೆ ಈ ವಿಚಾರವನ್ನು, ಒಂದು ಬೀಡಿ ಹಚ್ಕೊಳ್ತೇನೆ, ಬೆಂಕಿ ನಂದಿಸಬೇಡಿ ಅಂತ ದಯವಿಟ್ಟು ಹೇಳಬೇಡಿ. ನಾವು ತುಂಬ ನೊಂದಿದ್ದೇವೆ. ಉದ್ಯಮದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ. ನಾನು ಆವಾಗಲೇ ಹೇಳಿದೆ, 15 ವರ್ಷಗಳಿಂದ ಇದ್ದೆ. ಯಾವ್ಯಾವ ಸರ್ಕಾರ ಇತ್ತು, ಯಾವ್ಯಾವ ಅಬಕಾರಿ ಸಚಿವರಿದ್ದರು, ಆವಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಂದು ಪದ್ಧತಿಗಳು, ಈ ಟ್ರಾನ್ಸ್ಫರಿಗೆ, ಪ್ರಮೋಷನ್ಸಿಗೆ ತೆಗೆದುಕೊಳ್ಳುವಂಥ ಪದ್ಧತಿಗಳು ಚಾಲ್ತಿಯಲ್ಲಿತ್ತು. ಈಗ ಉಲ್ಬಣ ಆದದರಿಂದ ನಾವು ಇದನ್ನು ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ಬಿಟ್ಟರೆ ಬೇರೆ ಏನೂ ಇಲ್ಲ. ದಯವಿಟ್ಟು ನಮ್ಮ ಉದ್ಯಮದಾರರಿಗೆ ನಮ್ಮಷ್ಟಕ್ಕೆ ಉದ್ಯಮ ಮಾಡಿಕೊಳ್ಳಿಕ್ಕೆ ಬಿಡಿ. ಇದನ್ನು ಚುನಾವಣಾ ರಾಜಕೀಯಕ್ಕೋಸ್ಕರ ದಯವಿಟ್ಟು ಬರೆಸಿಕೊಳ್ಬೇಡಿ. ಮಾನ್ಯ ಪ್ರಧಾನಮಂತ್ರಿಯವರಿಗೆ ಯಾಕೆ ಈ ಮಾಹಿತಿಯನ್ನು ಯಾರು ನೀಡಿದರು, ಯಾವ ಆಧಾರದಲ್ಲಿ ನೀಡಿದರು ನಮಗದು ಗೊತ್ತಾಗ್ತಾ ಇಲ್ಲ. ಯಾರು ಹೇಳಿದ್ದಾರೆ? ರಾಜ್ಯಪಾಲರಿಗೆ ದೂರು ಕೊಟ್ಟದ್ದು ನಾವಲ್ಲ ಸ್ವಾಮಿ. ರಾಜ್ಯಪಾಲರಿಗೆ ದೂರು ಕೊಟ್ಟದ್ದು ಒಬ್ಬ RTI ಕಾರ್ಯಕರ್ತ. ನಾವಂತೂ ದೂರು ಕೊಟ್ಟಿಲ್ಲ. ಆದ್ದರಿಂದ ದಯವಿಟ್ಟು ಇದನ್ನು ಚುನಾವಣಾ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ ಅಂತ ಇನ್ನೊಮ್ಮೆ ನಾನು ಕೈ ಮುಗಿದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.